ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ವೆಲ್ಕಮ್ ಟು ಸ್ಪಿರಿಟ್ ವಂಡರ್. ಫ್ರೆಂಡ್ಸ್, ಇವತ್ತಿನ ಮೆನ್ಯೂ ಬಂದು ಮಿಕ್ಸ್ ವೆಜಿಟೇಬಲ್ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ ಫ್ರೆಂಡ್ಸ್. ಸೊ ನಾನಿಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ತೆಂಗಿನಕಾಯಿ ಸಾಂಬಾರು ಪುಡಿನ ರುಬ್ಕೊಂಡಿದ್ದೀನಿ. ಇದು ನೀವು ಸ್ವಲ್ಪ 1-2 ಸ್ಪೂನಷ್ಟು ಹಾಕಬೇಕು ಅಷ್ಟೇ, ಜಾಸ್ತಿ ಹಾಕೋಂಗಿಲ್ಲ. ಅದನ್ನು ಸ್ವಲ್ಪ ರುಬ್ಕೊಂಡಿದ್ದೀನಿ. ಆಮೇಲೆ ನಾನಿಲ್ಲಿ ಬೀಟ್ರೋಟ್ ತೊಗೊಂಡಿದ್ದೀನಿ, ಹುಳಿಕಾಯಿ ತೊಗೊಂಡಿದ್ದೀನಿ, ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ಟೊಮೊಟೊ ತೊಗೊಂಡಿದ್ದೀನಿ, ಈರುಳ್ಳಿ ತೊಗೊಂಡಿದ್ದೀನಿ, ಆಮೇಲೆ ಚಿಲ್ಲಿ ಫ್ಲೇಕ್ಸ್ ಕೂಡ ತೊಗೊಂಡಿದ್ದೀನಿ. ಸಾಂಬಾರು ಪುಡಿ ಸ್ವಲ್ಪ ಹಾಕಬೇಕು ಅಂತ ಹೇಳಿದೆ, ಸೊ ಹಾಗಾಗಿ ಸ್ಪೈಸಿಗೆ ಚಿಲ್ಲಿ ಫ್ಲೇಕ್ಸ್ ತೊಗೊಂಡಿದ್ದೀನಿ, ಬಟಾಣಿ ತೊಗೊಂಡಿದ್ದೀನಿ. ಸೊ ಆಮೇಲೆ ಆಲೂಗೆಡ್ಡೆ ಕೂಡ ತೊಗೊಂಡಿದ್ದೀನಿ. ನಮ್ಮ ಮನೇಲಿ ಸ್ವಲ್ಪ ಎಲ್ಲ ಮಿಗುತ್ತಲ್ವ ತರಕಾರಿಗಳನ್ನ, ಆ ತರಕಾರಿಗಳನ್ನೆಲ್ಲ ಹಾಕ್ಬಿಟ್ಟು ಹೇಗೆ ನಾವು ಒಂದು ಸೂಪರಾಗಿ ರೆಸಿಪಿ ಮಾಡ್ಬೋದು ಅಂತ ನಾನಿಲ್ಲಿ ನಿಮಗೆ ತೋರಿಸ್ಕೊಡ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಜೀರಿಗೆ ಹಾಕ್ತಾಯಿದ್ದೀನಿ. ಅದನ್ನು ಒಂದು ಸ್ವಲ್ಪ ಫ್ರೈ ಆದಮೇಲೆ ನಾನು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿನ ಸಣ್ಣದಾಗೆ ಹೆಚ್ಕೋಬೇಕು. ಆಮೇಲೆ ನಾವು ಏನೇ ತರಕಾರಿ ತೊಗೊಳ್ಳಿ, ನೀವು ಏನಾದರೂ ತೊಗೋಬೋದು ತರಕಾರಿನ, ಇದು ಅಂತ ಇಲ್ಲ. ನಿಮ್ಮ ಮನೇಲಿ ಏನೇನು ತರಕಾರಿ ಸ್ವಲ್ಪ ಮಿಕ್ಕಿರುತ್ತಲ್ವಾ, ಆ ಸ್ವಲ್ಪ ತರಕಾರಿನ ಎಲ್ಲ ಕೂಡ ತೊಗೋಬೋದು. ಏನು ತರಕಾರಿ ಇದ್ದರೂ ತೊಗೋಬೋದು ನೀವು. ನಾನು ಅದನ್ನು ಈರುಳ್ಳಿನ ಫ್ರೈ ಮಾಡ್ಕೊಂಡಾದಮೇಲೆ ನಾನಿಲ್ಲಿ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಚಪಾತಿಗಾಗಿರ್ಬೋದು, ಪೂರಿಗಾಗಿರ್ಬೋದು, ಸೈಡ್ ಬಾಕ್ಸ್ಗಾಗಿರ್ಬೋದು, ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ. ನಾನು ಇಲ್ಲಿ ಎಲ್ಲ ತರಕಾರಿ ಟೊಮೊಟೊ ಫ್ರೈ ಆದಮೇಲೆ ಎಲ್ಲ ತರಕಾರಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಕ್ಯಾಪ್ಸಿಕಮ್ ಒಂದು ಬಿಟ್ಟು ಏನೇನು ತೊಗೊಂಡಿದ್ದೀನೋ ಆ ತರಕಾರಿನೆಲ್ಲ ಸಣ್ಣದಾಗಿ ಹೆಚ್ಕೊಂಡಿದ್ನಲ್ವಾ, ಅದು ಬೇಗನೆ ಬೆಂದೋಗ್ಬಿಡುತ್ತೆ. ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡ್ಬೋದು ನೀವು, ನಾನು ಬೀಟ್ರೋಟ್ ಕೂಡ ತೊಗೊಂಡಿದ್ದೀನಿ. ಎಲ್ಲ ನಮ್ಮ ಮನೇಲಿ ಒಂದೊಂದೇ ಎರಡೆರಡೆ ತರಕಾರಿಗಳಿರುತ್ತಲ್ಲ, ಅದನ್ನು ನಾನು ಈ ಥರ ಫ್ರೈ ಮಾಡಿಕೊಂಡು ಒಂಥರ ಡ್ರೈ ಪಲ್ಯ ಆಗಿರ್ಬೋದು, ಒಂದು ಸ್ವಲ್ಪ ಗ್ರೇವಿ ಥರ ಆಗಿರ್ಬೋದು ಮಾಡಿಟ್ಕೊಳ್ತೀನಿ. ಇದು ಚಪಾತಿಗೆ, ಪೂರಿಗೆ, ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಬಾಕ್ಸ್ ಕಟ್ಟೋಕ್ಕೂ ತುಂಬ ಚೆನ್ನಾಗಿರುತ್ತೆ, ಅನ್ನದ ಜೊತೆನೂ ಚೆನ್ನಾಗಿರುತ್ತೆ. ನೀವು ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ. ಆಮೇಲೆ ನಾನಿಲ್ಲಿ ಹಸಿ ಬಟಾಣಿ ತೊಗೊಂಡಿದ್ದೆ, ಹಸಿ ಬಟಾಣಿ ಕೂಡ ಹಾಕ್ತಾಯಿದ್ದೀನಿ. ಹಸಿ ಬಟಾಣಿನ ಇವಾಗ ಹಾಕ್ತಾಯಿದ್ದೀನಿ, ಯಾಕಂದರೆ ಎಣ್ಣೆಲಿ ಎಲ್ಲ ಒಂದು ಸ್ವಲ್ಪ ಇದು ಎಣ್ಣೆಲೇ ಬೇಯಿಸ್ಕೊಳ್ಳೋದ್ರಿಂದ ಎಣ್ಣೆಲೇ ಎಲ್ಲ ಒಂದು ಸ್ವಲ್ಪ ಫ್ರೈ ಆಗಿಬಿಡಬೇಕು. ಸೊ ಬಟಾಣಿ ಬೇಗ ಬೆಂದೋಗುತ್ತೆ, ಬಟಾಣಿ ಆಗಿರ್ಬೋದು, ಕ್ಯಾಪ್ಸಿಕಮ್ ಆಗಿರ್ಬೋದು, ಬೇಗ ಬೆಂದೋಗ್ಬಿಡುತ್ತೆ. ಹಾಗಾಗಿ ನಾನು ಕ್ಯಾಪ್ಸಿಕಮ್ನ ಒಂದು ಸ್ವಲ್ಪ ಲಾಸ್ಟಲ್ಲಿ ಹಾಕ್ತೀನಿ. ಆಮೇಲೆ ಇಲ್ಲಿ ನಾನು 1-2 ಸ್ಪೂನಷ್ಟು ನಾನು ಹೇಳಿದ್ನೆಲ್ಲ ರುಬ್ಕೊಂಡಿರೋದು ಬೆಳ್ಳುಳ್ಳಿ, ಶುಂಠಿ, ಕಾಯಿ ಮತ್ತು ಸಾಂಬಾರು ಪುಡಿ, ಅಥವಾ ನೀವು ಬ್ಯಾಡಗೆ ಮೆಣಸಿನ್ಕಾಯಿ ಕೂಡ ಹಾಕೋಬೋದು. ಬ್ಯಾಡಗೆ ಮೆಣಸಿನ್ಕಾಯಿನ ಒಂದು ಸ್ವಲ್ಪ ಹುರ್ಕೊಳ್ಳಿ. ಸಾಂಬಾರು ಪುಡಿ ಬೇಡ ಅಂದರೆ ಬ್ಯಾಡಗೆ ಮೆಣಸಿನ್ಕಾಯಿ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ನಾವಿಲ್ಲಿ ಸ್ಪೈಸಿಗೆ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀವಿ. ಆಮೇಲೆ ನಾನು ಒಂದು ಮ್ಯಾಜಿಕ್ ಮಸಾಲ ಕೂಡ ಹಾಕ್ತಾಯಿದ್ದೀನಿ. ಸೊ ಹಾಗಾಗಿ ಸ್ಪೈಸಿಗೆ ಇದಿಷ್ಟು ಸಾಕಾಗುತ್ತೆ. ಆಮೇಲೆ ನಾನಿಲ್ಲಿ ಕ್ಯಾಪ್ಸಿಕಮ್ ತೊಗೊಂಡಿದ್ದೆ, ನೋಡ್ಬೋದು ನಾನು ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ. ಈ ಕ್ಯಾಪ್ಸಿಕಮ್ನು ಹಾಕಿ ಚೆನ್ನಾಗಿ ಇದು ಮಾಡ್ಕೊಳ್ಳೋಣ. ನಿಮಗೆ ಡ್ರೈ ಬೇಕು ಅಂದರೆ ನೀವು ಡ್ರೈ ಕೂಡ ಮಾಡ್ಕೋಬೋದು, ಚೆನ್ನಾಗಿ ನೀರೆಲ್ಲ ಸುಂಡಿಸ್ಬೋದು. ಇಲ್ಲ ನಮಗೆ ಒಂದು ಸ್ವಲ್ಪ ಗ್ರೇವಿ ಥರ ಬೇಕು ಅಂದರೆ ನೀವು ಒಂದು ಸ್ವಲ್ಪ ಗ್ರೇವಿನ ಜಾಸ್ತಿ ಹಾಕ್ಕೋಬೋದು. ನೋಡ್ಬೋದು ನಾನು ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಆ ಪುಡಿ ಹಾಕ್ತಾಯಿದ್ದೀನಿ. ಈ ಪುಡಿನ ನಾನು ಎಲ್ಲದಕ್ಕೂ ಹಾಕ್ತೀನಿ ಅಂತ ಹೇಳ್ತೀನಿ, ತುಂಬ ಚೆನ್ನಾಗಿರುತ್ತೆ ಈ ಪುಡಿ. ನಾನು ಇದನ್ನು ನಿಮಗೆ ಗೊತ್ತಾಗಲಿಲ್ಲ ಅಂತ ಅಂದರೆ ನಾನು ಇಲ್ಲಿ ಲಾಸ್ಟಲ್ಲಿ ಹಾಕಿರ್ತೀನಿ, ನೋಡಿಕೊಂಡು ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲಿ ಇದನ್ನು ಟ್ರೈ ಮಾಡಿ ನೋಡಿ, ತುಂಬ ಹೆಲ್ತಿ ಆಗಿರುತ್ತೆ. ಸೊ ಹೇಗೆ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್? ನನ್ನ ಚಾನಲ್ನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ, ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಈ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ.